ಗಾಯ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆಲ್ಲರಿಗೂ ಮತ್ತೊಮ್ಮೆ ವಿಡಿಯೋಕ್ಕೆ ಸ್ವಾಗತ. ಸೊ ಇವತ್ತಿನ ಟಾಪಿಕ್ ಏನಂತ ಹೇಳಿದರೆ, ನಮ್ಮ ಹತ್ರ ಸ್ವಲ್ಪ ಜಾಬ್ ವೇಕೆನ್ಸೀಸ್ಗಳಿವೆ. ಸೊ ಅದು ಯಾವುದು, ಎಷ್ಟು ಸ್ಯಾಲ್ರಿ ಇದೆ, ಯಾವ ಕಂಟ್ರಿ, ಹಾಗೂ ಇದರ ಬಗ್ಗೆ ನಾನು ಕ್ಲಿಯರ್ ಕಟ್ ಡೀಟೇಲ್ಸನ್ನು ನೀಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಮಗೆ ಇವಾಗ ವಿಷಯ ಏನಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ನಾನೊಂದು ಹೇಳ್ತೀನಿ ನಿಮಗೆ. ಸೊ ನಮ್ಮ ಹೆಸರು ಹೇಳಿಕೊಂಡು ಕೆಲವರು ದುಡ್ಡು ತಗೊಳ್ತಿದ್ದಾರೆ. ಸೊ ನಮ್ಮ ಕಂಪನಿ ಹೆಸರು ಬಂದುಬಿಟ್ಟು ಎಡುಪ್ರೈಮ್ ಓವರ್ಸೀಸ್ ಲಿಮಿಟೆಡ್, ಹಾಗೂ ಇದು ರಿಜಿಸ್ಟರ್ ಆಗಿರೋದು ಎಸಿಲಾ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಮಂಗಳೂರಲ್ಲಿ ಎಂಪೈರ್ ಮಾಲಲ್ಲಿ ಫಸ್ಟ್ ಫ್ಲೋರಲ್ಲಿ ನಮ್ಮ ಆಫೀಸ್ ಇದೆ, ಹೋಗ್ಬಿಟ್ಟು ವಿಸಿಟ್ ಮಾಡ್ಬೋದು. ಹಾಗೂ ಈ ಒಂದು 2 ನಂಬರ್ ಇದೇನು, ಆ ನಂಬರ್ ಮಾತ್ರ ನಾವು ಅಫಿಷಿಯಲಿ ನಮ್ಮ ಹತ್ರ ಇರೋದು. ಸೊ ಬೇರೆ ನಂಬರ್ ಇಟ್ಟು ಬೇರೆಯವರು ನಮ್ಮ ಇನ್ಸ್ಟಾಗ್ರಾಮನ್ನು ಐಡಿಯನ್ನು ಯೂಸ್ ಮಾಡಿಕೊಂಡು ಹಾಗೂ ಬೇರೆ ನಂಬರನ್ನು ಯೂಸ್ ಮಾಡಿಕೊಂಡು ನಾನಂತ ಹೇಳಿ ದುಡ್ಡು ತಗೊಳ್ತಾ ಇದ್ದಾರೆ ಅಂತ ಒಂದೆರಡು ಸಲ ನಮಗೆ ಕೇಳಲ್ಪಟ್ಟಿದೆ, ಕೆಲವರು ಮಾಡಿದ್ದಾರೆ. ಸೊ ಅಂಥದ್ದನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾರು ಅಂಥದ್ದು ಇದ್ದರೆ ದಯವಿಟ್ಟು ಅದಕ್ಕೆ ಇನ್ವಾಲ್ವ್ ಆಗಬೇಡಿ ಹಾಗೂ ಸಿಕ್ಕಾಕೊಳ್ಬೇಡಿ. ನಿಮಗೆ ಏನೂ ಕ್ಲಾರಿಟಿ ಬೇಕಾದರೆ ನಮ್ಮ ಆಫೀಸ್ ಇದೆ. ನಾನು ಇನ್ನೊಮ್ಮೆ ಹೇಳ್ತೀನಿ, ಎಡುಪ್ರೈಮ್ ಓವರ್ಸೀಸ್ ಲಿಮಿಟೆಡ್ ಎಂಪೈರ್ ಮಾಲಲ್ಲಿದೆ, ಫಸ್ಟ್ ಫ್ಲೋರಲ್ಲಿ. ಹೋಗಿಬಿಟ್ಟು ಡೈರೆಕ್ಟ್ ನಿಮಗೆ ವಿಸಿಟ್ ಮಾಡ್ಬೋದು. ನಿಮಗೆ ವಿಸಿಟ್ ಮಾಡಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳಿದರೆ 2 ನಂಬರ್ ಇದೆ, ನಂಬರಿಗೆ ಹೋಗಿಬಿಟ್ಟು ನೀವು ಕಾಲ್ ಮಾಡಿ, ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಾವು ಇಬ್ಬರೇ ಸ್ಟಾಫ್ ಇರೋ ಕಾರಣದಿಂದ ಎಲ್ಲ ಟೈಮಲ್ಲಿ ಕಾಲ್ ಅಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ನಮ್ಮ ವರ್ಕಿಂಗ್ ಟೈಮ್ ಬಂದುಬಿಟ್ಟು 9 to 5 ಆಗಿರುತ್ತೆ. ಆ ಟೈಮಲ್ಲಿ ಮಾತ್ರ ನಮಗೆ ಕಾಲ್ ಮಾಡಿ, ಇಲ್ಲಾಂದರೆ ಮೆಸೇಜ್ ಮಾಡಿ, ನಾವು ನಿಮಗೆ ಖಂಡಿತವಾಗಿ ರಿಪ್ಲೈ ಮಾಡ್ತೀವಿ. ಸೊ ಇವತ್ತಿನ ಟಾಪಿಕ್ ಏನಂತ ಹೇಳಿದರೆ, ನಮಗೆ ಸ್ವಲ್ಪ ಜಾಬ್ ವೇಕೆನ್ಸೀಸ್ಗಳು ಬಂದಿದೆ. ಸೊ ಎಲ್ಲ ಪೇಮೆಂಟ್ ಆಫ್ಟರ್ ವೀಸಾ ಆಗಿರುತ್ತೆ. ನಾನು ಹೇಳ್ತೀನಿ ಯಾವ ಕಂಟ್ರಿ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಮಗೆ ಬಂದಿರೋದು ಗ್ರೀಸ್ ಕಂಟ್ರಿ. ಇದು ಶೆಂಗನ್ ಝೋನಲ್ಲಿದೆ, ಯುರೋಪಲ್ಲಿದೆ. ಸೊ ಕಂಟ್ರಿ ನಾನು ಹೇಳಿದಾಗೆ ಗ್ರೀಸ್ ಕಂಟ್ರಿ ಆಗಿರುತ್ತೆ. ಸೊ ಇದು ಫುಲ್ ಟೈಮ್ ಜಾಬ್ ವೇಕೆನ್ಸೀಸ್, ಸೀಸನಲ್ ವರ್ಕ್ ಅಲ್ಲ. ಸೊ ಇದರಲ್ಲಿ ನಿಮಗೆ ಬಂದುಬಿಟ್ಟು ಫಸ್ಟ್ ಜಾಬ್ ವೇಕೆನ್ಸೀಸ್ ಯಾವುದಂತ ಹೇಳಿದರೆ, ಪ್ರೊಡಕ್ಷನ್ ಇಂಡಸ್ಟ್ರಿ, ಮ್ಯಾನುಫ್ಯಾಕ್ಚರಿಂಗಲ್ಲಿ ಪ್ರೊಡಕ್ಷನ್ ಮಿಷಿನ್ ಆಪರೇಟರ್ ಬೇಕಾಗಿದ್ದಾರೆ. ನಿಮಗೆ ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಮಿಷಿನ್ ಆಪರೇಟರ್ ಆಗಿ ಕೆಲಸ ಮಾಡಿದರೆ ಇದರಲ್ಲಿ ನಿಮಗೆ ಹೋಗಿಬಿಟ್ಟು ಅಪ್ಲೈ ಮಾಡ್ಬೋದು. ಸ್ಯಾಲ್ರಿ 800 euros ಕೊಡ್ತಾರೆ ಸ್ಟಾರ್ಟಿಂಗಲ್ಲಿ, ಅಕೊಮಡೇಷನ್ ಕೊಡ್ತಾರೆ, ಹಾಗೂ 15 ಮಂದಿ ಬೇಕಾಗಿದ್ದಾರೆ. ಸೊ ನಿಮಗೆ ಯಾರಿಗಾದರೂ ಮಿಷಿನ್ ಆಪರೇಟರ್ ಅಂತ ಯಾವುದೊಂದು ಕಂಪನಿಯಲ್ಲಿ ITI 10th ಮಾಡಿ ಯಾವುದೊಂದು ಕಂಪನಿಯಲ್ಲಿ ನೀವು ಮಿಷಿನ್ ರನ್ ಮಾಡಿದರೆ, ನಿಮಗೆ ಸ್ವಲ್ಪ ನಾಲೆಜ್ ಇದ್ದರೆ, ನಿಮಗೆ ಇದಕ್ಕೆ ನೀವು CV ಹಾಗೂ ಪಾಸ್ಪೋರ್ಟ್ ಕಳಿಸ್ಬೋದು ಈ ಒಂದು ನಂಬರಿಗೆ. ಹಾಗೂ ನಿಮಗೆ ಇಂಟರ್ವ್ಯೂ ಕೂಡ ಅಟೆಂಡ್ ಮಾಡ್ಬೋದು. ಇಂಟರ್ವ್ಯೂಲ್ಲಿ ಪಾಸ್ ಆದರೆ ಇದರಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕಿ ನಿಮಗೆ ಪ್ರಾಸೆಸ್ ಇರುತ್ತೆ. ಆಮೇಲೆ ವರ್ಕ್ ಪರ್ಮಿಟ್ ಬಂದ ಮೇಲೆ ವೀಸಾ ಪ್ರಾಸೆಸ್ ಮಾಡ್ತೀವಿ. ಎಲ್ಲ ಪೇಮೆಂಟ್ ಆಫ್ಟರ್ ವೀಸಾ ಆಗಿರುತ್ತೆ. ಸೊ ಜೆನ್ವಿನ್ ನಿಮಗೆ ಯಾರಿಗಾದರೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದರೆ ಹೋಗಿಬಿಟ್ಟು ಅಪ್ಲೈ ಮಾಡಿ. ಒಳ್ಳೆ ಒಂದು ಪ್ರೋಗ್ರಾಮ್ ಇದು. ಸೊ ಸೆಕೆಂಡ್ ವೇಕೆನ್ಸೀಸ್ ಯಾವುದಂತ ಹೇಳಿದರೆ, ಇದು ಕೂಡ ಗ್ರೀಸಲ್ಲೇ ಫುಲ್ ಟೈಮ್ ಜಾಬ್ ವೇಕೆನ್ಸೀಸ್. ಇದು ಬಂದುಬಿಟ್ಟು ಪ್ರೊಡಕ್ಷನ್ ಲೈನಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. ನಿಮಗೆ ಇದರಲ್ಲಿ ವೇಕೆನ್ಸೀಸ್ ಯಾವುದಂತ ಹೇಳಿದರೆ, CNC ಹೆವಿ ಮಿಷಿನ್ ಆಪರೇಟಿಂಗ್ ಗೊತ್ತಿರಬೇಕು. ನಿಮಗೆ 10th ಅಥವಾ ITI ಆಗಿ CNCಯಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಅಪ್ಲೈ ಮಾಡ್ಬೋದು. ಟರ್ನಿಂಗ್ ಅಥವಾ ಮಿಲ್ಲಿಂಗಲ್ಲಿ ಏನಾದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ, ಸ್ವಲ್ಪ ನಿಮಗೆ ಸಾಫ್ಟ್ವೇರ್ ಕೂಡ ಗೊತ್ತಿದ್ದರೆ ಒಳ್ಳೆಯದು, CAD-ಅಲ್ಲಿ. ಹಾಗೂ ಟೂಲ್ ಸೆಟ್ಟಿಂಗ್ ಅಂತ ಎಲ್ಲ ಬೇಸಿಕ್ ಕೆಲಸ ಗೊತ್ತಿದ್ದರೆ ನಿಮಗೆ ಅಪ್ಲೈ ಮಾಡ್ಬೋದು. ಇಂಟರ್ವ್ಯೂ ಇರುತ್ತೆ, ಇಂಟರ್ವ್ಯೂಲಿ ಪಾಸ್ ಆದಮೇಲೆ ಅವರು ನೆಕ್ಸ್ಟ್ ಪ್ರಾಸೆಸ್ ಮಾಡ್ತಾರೆ. ಸ್ಯಾಲ್ರಿ ಬಂದುಬಿಟ್ಟು ಸ್ಟಾರ್ಟಿಂಗಲ್ಲಿ 800 euros ಕೊಡ್ತಾರೆ, ಅಕೊಮಡೇಷನ್ ಕೊಡ್ತಾರೆ, ಹಾಗೂ 10 ಮಂದಿ ಬೇಕಾಗಿದ್ದಾರೆ ಇದಕ್ಕೆ. ಎಲ್ಲ ಪೇಮೆಂಟ್ ಆಫ್ಟರ್ ವೀಸಾ ಆಗಿರುತ್ತೆ. ಸೊ ಮೂರನೇ ಜಾಬ್ ವೇಕೆನ್ಸೀಸ್ ಯಾವುದಂತ ಹೇಳಿದರೆ, ಇದು ಕೂಡ ಫುಲ್ ಟೈಮ್ ಜಾಬ್ ವೇಕೆನ್ಸೀಸ್. ಇದು ಕನ್ಸ್ಟ್ರಕ್ಷನ್ ಅಥವಾ ಟೆಕ್ನಿಕಲ್ ಇಂಡಸ್ಟ್ರಿಯಲ್ಲಿ ಬರುತ್ತೆ. ನಿಮಗೆ ಜಾಬ್ ಯಾವುದಂತ ಹೇಳಿದರೆ, ಗ್ಲಾಸ್ ವರ್ಕರ್. ನಿಮಗೆ ಗ್ಲಾಸ್ ಇನ್ಸ್ಟಾಲೇಷನಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ, ಜಾಸ್ತಿ ವಿದ್ಯಾಭ್ಯಾಸ ಬೇಡ, ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ, ಇಂಟರ್ವ್ಯೂ ಕ್ರ್ಯಾಕ್ ಮಾಡಲಿಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ, ಗ್ಲಾಸ್ ಇನ್ಸ್ಟಾಲೇಷನ್ ಆಗಿರ್ಬೋದು, ವಿಂಡೋಸ್ ಆಗಿರ್ಬೋದು, ಡೋರ್ಸ್ ಆಗಿರ್ಬೋದು, ಇದರಲ್ಲೆಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಅಪ್ಲೈ ಮಾಡ್ಬೋದು. ಸ್ಯಾಲ್ರಿ ಬಂದುಬಿಟ್ಟು 800 euros ಕೊಡ್ತಾರೆ ಸ್ಟಾರ್ಟಿಂಗಲ್ಲಿ. ಅಕೊಮಡೇಷನ್ ಕಂಪನಿ ಕೊಡುತ್ತೆ. ಆಮೇಲೆ 10 ಮಂದಿ ಬೇಕಾಗಿದ್ದಾರೆ ಇದಕ್ಕೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದರಲ್ಲಿ ಅಪ್ಲೈ ಮಾಡ್ಬೋದು. ಹಾಗೂ ನೆಕ್ಸ್ಟ್ ಯಾವುದಂತ ಹೇಳಿದರೆ, ಸೀಸನಲ್ ವರ್ಕ್ ಇದು. ನಮಗೆ ಅಗ್ರಿಕಲ್ಚರ್ ಹಾಗೂ ಪೌಲ್ಟ್ರಿ ಇಂಡಸ್ಟ್ರಿಯಲ್ಲಿ ಅಗ್ರಿಕಲ್ಚರ್ ವರ್ಕರ್ಸ್ ಬೇಕಾಗಿದ್ದಾರೆ. ಇಲ್ಲಿ ನಿಮಗೆ ಪ್ಲಾಂಟಿಂಗ್ ಆಗಿರ್ಬೋದು, ಹಾರ್ವೆಸ್ಟಿಂಗ್ ಆಗಿರ್ಬೋದು, ಫ್ರೂಟ್ ಪಿಕ್ಕಿಂಗ್ ಆಗಿರ್ಬೋದು, ಹಾಗೂ ಜನರಲ್ ಫಾರ್ಮ್ ಆ್ಯಕ್ಟಿವಿಟೀಸ್, ಅಂದರೆ ನಮಗೆ ಫಾರ್ಮಿಂಗ್ ರಿಲೇಟೆಡ್ ಕೆಲಸ ಗೊತ್ತಿದ್ದರೆ ಇದರಲ್ಲಿ ನಿಮಗೆ ಅಪ್ಲೈ ಮಾಡ್ಬೋದು. 800 ಕೊಡ್ತಾರೆ ಸ್ಟಾರ್ಟಿಂಗ್. ಸೀಸನಲ್ ವರ್ಕ್ ಆಗಿರುತ್ತೆ. ಅಕೊಮಡೇಷನ್ ಇವರು ಕೊಡ್ತಾರೆ. 20 ಮಂದಿ ಬೇಕಾಗಿದ್ದಾರೆ. ಇದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕಂತ ಹೇಳಿದರೆ, ಎಕ್ಸ್ಪೀರಿಯನ್ಸ್ ಬೇಡ, ನಿಮಗೆ ಒಳ್ಳೆ ಆರೋಗ್ಯ ಇದ್ದರೆ, ಕೆಲಸ ಮಾಡೋದು ಶಕ್ತಿ ಇದ್ದರೆ ಅಪ್ಲೈ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಯಾವುದಂತ ಹೇಳಿದರೆ, ಸೀಸನಲ್ ಅಲ್ಲ, ಫುಲ್ ಟೈಮ್ ಆಗಿರುತ್ತೆ. ಯಾವುದಂತ ಹೇಳಿದರೆ,
ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಪ್ರೊಡಕ್ಷನ್ ಇಂಡಸ್ಟ್ರಿ, ಮಷಿನ್ ಮೇಂಟೆನೆನ್ಸ್. ನಿಮಗೆ ಮೇಂಟೆನೆನ್ಸ್ ಮಿಷಿನರಿ ಫೀಲ್ಡಲ್ಲಿ ಹಾಗೂ ಮೇಂಟೆನೆನ್ಸ್ ಎಕ್ಸ್ಪೀರಿಯನ್ಸ್ ಇದ್ದರೆ ಯಾವುದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಅಪ್ಲೈ ಮಾಡ್ಬೋದು. ಸೊ ಮೇಂಟೈನಿಂಗ್ ಹಾಗೂ ರಿಪೇರಿ ಮಾಡುವ ನಿಮಗೆ ಸ್ವಲ್ಪ ಟೆಕ್ನಿಷಿಯನ್ ಅಂದರೆ ಒಂದು ಕಂಪನಿಯಲ್ಲಿ ನೀವಿದ್ದು ಮಿಷಿನನ್ನು ಮೇಂಟೆನೆನ್ಸ್ ಮಾಡುವುದು ಹಾಗೂ ಸರ್ವಿಸಿಂಗ್ ರಿಲೇಟೆಡ್ ನಿಮಗೆ ಐಡಿಯಾ ಇದ್ದರೆ ಇದರಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡ್ಬೋದು. ಬೇಸಿಕ್ ಸ್ಯಾಲ್ರಿ 800 ಕೊಡ್ತಾರೆ. ಆಮೇಲೆ OT ಎಲ್ಲ ಎಕ್ಸ್ಟ್ರಾ ಇರುತ್ತೆ ಯಾವುದೊಂದು ಕೆಲಸಕ್ಕೆ. ಇದು ಮಾತ್ರ ಮಿನಿಮಮ್ ನಿಮಗೆ ಸ್ಯಾಲ್ರಿ. OT ಎಲ್ಲ ನಿಮ್ಮದು ಎಕ್ಸ್ಟ್ರಾ. ಅಕೊಮಡೇಷನ್ ಕೊಡ್ತಾರೆ. 20 ಮಂದಿ ಬೇಕಾಗಿದ್ದಾರೆ. ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿ. ಇಲ್ಲಿ ನಿಮಗೆ ಏನಂತ ಹೇಳಿದರೆ OT ಎಲ್ಲ ಕ್ಯಾಲ್ಕುಲೇಟ್ ಆಗಿ ಎಕ್ಸ್ಟ್ರಾನೇ ಬರುತ್ತೆ. ನಾನು ಹೇಳ್ತಿರೋದು ಬೇಸಿಕ್ ಸ್ಯಾಲ್ರಿ. ಸೊ ಇನ್ನು ನೆಕ್ಸ್ಟ್ ನೀವು OT ಎಲ್ಲ ಮಾಡೋದಾದರೆ ಅದು ನಿಮಗೆ ಬಿಟ್ಟದ್ದು, ಡಿಪೆಂಡ್ಸ್ ಆನ್ ಯು ಹೌ ಗುಡ್ ಯು ಆರ್ ಇನ್ ವರ್ಕಿಂಗ್. ಸೊ ನಿಮಗೆ ನೆಕ್ಸ್ಟ್ ಕಂಪನಿ ಮತ್ತು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಸಿಕ್ಕಿದರೆ ಮಾಡ್ಬೋದು, ಇಷ್ಟ ಇದ್ದರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಓಕೆ, ಸೊ ಅಷ್ಟು. ಆಮೇಲೆ ನೆಕ್ಸ್ಟ್ ಫುಲ್ ಟೈಮ್ ಜಾಬ್ ವೇಕೆನ್ಸೀಸ್ ಯಾವುದಂತ ಹೇಳಿದರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಪ್ರೊಡಕ್ಷನ್ ಲೈನಲ್ಲಿ ಮ್ಯಾನ್ಯುವಲ್ ಲೇತ್ ಆಪರೇಟರ್. ಸೊ ಇದು ಕೂಡ ನಿಮಗೆ ಇಂಡಸ್ಟ್ರಿಯಲ್ಲೇ ಬರುತ್ತೆ. ಸ್ಕಿಲ್ಡ್ ಮ್ಯಾನ್ಯುವಲ್ ಲೇತ್ ಆಪರೇಟರ್ ಟು ಸೆಟಪ್ ಆ್ಯಂಡ್ ಆಪರೇಟ್ ದ ಲೇತ್ ಮೆಷಿನ್. ಆಮೇಲೆ ಅದರ ಬ್ಲೂ ಪ್ರಿಂಟನ್ನೆಲ್ಲ ರೆಡಿ ಮಾಡ್ಬೋದು ಹಾಗೂ ಮೇಂಟೈನ್ ದ ಮಿಷಿನ್ ಪರ್ಫಾರ್ಮೆನ್ಸನ್ನು ನೋಡೋದು ಹಾಗೂ ಹೈ ಕ್ವಾಲಿಟಿ ಪ್ರೊಡಕ್ಷನ್ ಸ್ಟ್ಯಾಂಡರ್ಡ್ಸ್ ಇದರ ಬಗ್ಗೆ ರಿಲೇಟೆಡ್ ಆದ ಜಾಬ್ ರೋಲ್ ಆಗಿರುತ್ತೆ. ಸೊ ನಿಮಗೆ ಯಾರಿಗಾದರೂ ಮ್ಯಾನ್ಯುವಲ್ ಲೇತ್ ಆಪರೇಟರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಮಿಷಿನರಿ ಇಂಡಸ್ಟ್ರಿಯಲ್ಲಿ ಅಪ್ಲೈ ಮಾಡ್ಬೋದು. ಬೇಸಿಕ್ ಸ್ಯಾಲ್ರಿ 800 ಕೊಡ್ತಾರೆ. ಅಕೊಮಡೇಷನ್ ಕೊಡ್ತಾರೆ. 15 ಮಂದಿ ಬೇಕಾಗಿದ್ದಾರೆ. ಒಳ್ಳೆ ಕಂಪನಿ ಆಗಿರುತ್ತೆ. ಎಲ್ಲ ಪೇಮೆಂಟ್ ಆಫ್ಟರ್ ವೀಸಾ ಆಗಿರುತ್ತೆ. ಸೊ ಇಂಟರ್ವ್ಯೂ ಕಂಪಲ್ಸರಿಯಾಗಿ ಇದರಲ್ಲಿ ಇರುತ್ತೆ. ಫಾರ್ಮ್ ವರ್ಕರ್ಗೆ ಮಾತ್ರ ಒಂದು ಬಿಟ್ಟು ಬೇರೆ ಎಲ್ಲದಕ್ಕೂ ಇದರಲ್ಲಿ ಇಂಟರ್ವ್ಯೂ ಇದೆ. ಗ್ರೀಸ್ ಕಂಟ್ರಿ, ಒಳ್ಳೆ ಅಪರ್ಚುನಿಟಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ CV ಹಾಗೂ ಪಾಸ್ಪೋರ್ಟನ್ನು ಕೊಟ್ಟು ಇಂಟರ್ವ್ಯೂಗೆ ಶೆಡ್ಯೂಲ್ ಮಾಡ್ತಾರೆ. ಅಪ್ಲೈ ಮಾಡಿ ಇಂಟರ್ವ್ಯೂ ಪಾಸ್ ಆದರೆ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಾರೆ. ಇಂಟರ್ವ್ಯೂ 2 ರೌಂಡ್ ಇಂಟರ್ವ್ಯೂ ಇರುತ್ತೆ. ತುಂಬ ಸುಲಭ ಇಂಟರ್ವ್ಯೂ. ನಿಮಗೆ ನಾಲೆಜ್ ಇದ್ದರೆ ಅಪ್ಲೈ ಮಾಡಿ, ಕಾನ್ಫಿಡೆಂಟ್ ಆಗಿ ಎಕ್ಸ್ಪೀರಿಯನ್ಸ್ ಇದ್ದರೆ ಅಪ್ಲೈ ಮಾಡಿ ಹಾಗೂ ನೆಕ್ಸ್ಟ್ ಪ್ರಾಸೆಸ್ ಮಾಡಿದ್ದಾರೆ. ಓಕೆ, ಸೊ ಇಷ್ಟು ಗ್ರೀಸ್ ಬಗ್ಗೆ ಜಾಬ್ ವೇಕೆನ್ಸೀಸ್ ಬಗ್ಗೆ ನಾನು ಅಪ್ಡೇಟ್ ಕೊಟ್ಟೆ. ಸೊ ಇನ್ನೊಮ್ಮೆ ನಾನು ಕ್ಲಾರಿಟಿಯಾಗಿ ನಿಮಗೆ ಹೇಳ್ತೇನೆ ಹೇಗೆ ಇದು ಪ್ರಾಸೆಸ್ ಅಂತ. ಫಸ್ಟ್ ನೀವು CV ಹಾಗೂ ಪಾಸ್ಪೋರ್ಟ್ ಕಳಿಸ್ತೀರಾ. ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಅವರು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಫಸ್ಟ್ ರೌಂಡ್ ಇಂಟರ್ವ್ಯೂ ಮಾಡ್ತಾರೆ ಹಾಗೂ ಅದರಲ್ಲಿ ಪಾಸ್ ಆದರೆ ಸೆಕೆಂಡ್ ರೌಂಡ್ ಡೈರೆಕ್ಟ್ ಎಂಪ್ಲಾಯರ್ ಇಂಟರ್ವ್ಯೂ ತಗೊಳ್ತಾರೆ. ಅದರಲ್ಲಿ ಪಾಸ್ ಆದರೆ ಡೈರೆಕ್ಟ್ ನಿಮಗೆ ವರ್ಕ್ ಪರ್ಮಿಟನ್ನು ಪ್ರಾಸೆಸ್ ಮಾಡ್ತಾರೆ. ಸೊ ಇದರಲ್ಲಿ ನಿಮಗೆ ಡಾಕ್ಯುಮೆಂಟ್ ಸ್ವಲ್ಪ ಮಾಡಲಿಕ್ಕಿರುತ್ತೆ. ಸ್ವಲ್ಪ ಅಪೋಸ್ಟೈಲ್ಸ್ ಹಾಗೂ PCC ಎಲ್ಲ ಬೇಕಾಗಿರುತ್ತೆ. ಅದೆಲ್ಲ ಮಾಡಲಿಕ್ಕೆ ಟೈಮ್ ಬೇಕಾಗಿರುತ್ತೆ ನಿಮಗೆ. ಇದನ್ನು ಟೋಟಲ್ ಇದು ಪ್ರಾಸೆಸ್ ಬಂದುಬಿಟ್ಟು 4 to 6 ಮಂತ್ಸ್ ಆಗಿರುತ್ತೆ. ಆ ಟೈಮಲ್ಲಿ ನಿಮಗೆಲ್ಲ ಪ್ರಾಸೆಸ್ ಕಂಪ್ಲೀಟ್ ಮಾಡಿ ಕಂಪನಿ ನಿಮಗೆ VFS ಅಪಾಯಿಂಟ್ಮೆಂಟನ್ನು ತೆಗೆದುಕೊಡುತ್ತೆ. ಇದರಲ್ಲಿ ನಮಗೆ ಯಾವುದೇ ಹೆಡ್ಡೇಕ್ ಇಲ್ಲ. ಡೈರೆಕ್ಟ್ ಎಲ್ಲ ಕಂಪನಿ ನೋಡುತ್ತೆ. ಒನ್ಸ್ ನಿಮಗೆ ಎಲ್ಲ ಪ್ರಾಸೆಸ್ ಆದಮೇಲೆ ನಿಮಗೆ ಡೆಲ್ಲಿಗೆ ಹೋಗಿ ನಿಮ್ಮ ಪಾಸ್ಪೋರ್ಟನ್ನು ಸಬ್ಮಿಟ್ ಮಾಡಿ ಬಯೋಮೆಟ್ರಿಕ್ ಮಾಡಲಿಕ್ಕಿರುತ್ತೆ. ಅದಾದಮೇಲೆ ನಿಮಗೆ ವಿದಿನ್ 21 ವರ್ಕಿಂಗ್ ಡೇಸಲ್ಲಿ ನಿಮಗೆ ವೀಸಾ ಬಂದುಬಿಡುತ್ತೆ. ಸೊ ಇಷ್ಟೇ ಸಿಂಪಲ್ ಪ್ರಾಸೆಸ್ ಇದು ಗ್ರೀಸ್ ಕಂಟ್ರಿಗೆ. ಸೊ ನೆಕ್ಸ್ಟ್ ಕಂಟ್ರಿ ಜಾಬ್ ವೇಕೆನ್ಸೀಸ್ಗಳು ಯಾವುದಂತ ಹೇಳಿದರೆ ಕಂಟ್ರಿ ಬಂದುಬಿಟ್ಟು ಮಾಂಟೆನೆಗ್ರೋ. ಇದು ಶೆಂಗನ್ ಝೋನ್ ಅಲ್ಲ, ಯುರೋಪ್ ಝೋನ್, ಬಟ್ ಒಳ್ಳೆ ಕಂಟ್ರಿ, ಡೀಸೆಂಟ್ ಆದ ಕಂಟ್ರಿ. ನಿಮಗೆ ಸ್ಟಾರ್ಟಿಂಗಲ್ಲಿ ಎಂಟ್ರಿ ಆಗಲಿಕ್ಕೆ ಒಳ್ಳೆ ಒಂದು ಕಂಟ್ರಿ ಅಂತ ಹೇಳ್ಬೋದು. ಸೊ ಇಲ್ಲಿ ಯಾವುದೆಲ್ಲ ಜಾಬ್ ಅಪರ್ಚುನಿಟೀಸ್ ಅಂದರೆ ಫಸ್ಟ್ ಆಫ್ ಆಲ್ ನಮಗೆ ಬೇಕಾಗಿರೋದು ಮೇಲ್ ಮತ್ತು ಫೀಮೇಲ್ಸ್ ಕ್ಲೀನರ್ಸ್ ಬೇಕಾಗಿದ್ದಾರೆ. ಕ್ಲೀನರ್ಸ್ ಅಂದರೆ ನಮಗೆ ಇಲ್ಲಿ ಆಫೀಸ್ ಕ್ಲೀನಿಂಗ್ ಆಗಿರ್ಬೋದು ಹಾಗೂ ನಮ್ಮ ಮಾಲಲ್ಲಿ ಕ್ಲೀನರ್ಸ್ ಆಗಿರ್ಬೋದು, ಅಂಥ ಕ್ಲೀನರ್ಸ್ ಬೇಕಾಗಿದ್ದಾರೆ. ಸ್ಕ್ರಬ್ಬಿಂಗ್ ಮಿಷಿನನ್ನು ಯೂಸ್ ಮಾಡಿಕೊಂಡು ಸ್ಕ್ರಬ್ಬಿಂಗ್ ಮಾಡ್ತಾರಲ್ಲ ಅಂಥದ್ದೆಲ್ಲ ಮಿಷಿನ್ ಆಪರೇಟ್ ಮಾಡುವ ಕ್ಲೀನರ್ಸ್ ನಮಗೆ ಬೇಕಾಗಿದ್ದಾರೆ. ಸೊ ಇದರಲ್ಲಿ ನಿಮಗೆ CV, ಪಾಸ್ಪೋರ್ಟ್ ಹಾಗೂ ಮಿಷಿನಲ್ಲಿ ಸ್ಕ್ರಬ್ಬಿಂಗ್ ಹಾಗೂ ಕೆಲಸ ಮಾಡುವಂಥ ವರ್ಕಿಂಗ್ ವಿಡಿಯೋ ಇದಕ್ಕೆ ಬೇಕಾಗಿದೆ. ಟೋಟಲ್ ಪ್ರಾಸೆಸ್ ಬಂದು 2 ಮಂತ್ಸ್. ಬೇರೆ ಏನು ಮಾಡುವಂಗಿಲ್ಲ ಇದಕ್ಕೆ. ಒಂದು ನೀವು PCC ಮಾಡಿಕೊಂಡ್ರೆ ಆಯಿತು. ಸೊ ಇದಕ್ಕೆ ನಮಗೆ ಒಂದು 20 ಮಂದಿ ಬೇಕಾಗಿದ್ದಾರೆ. ಸೊ ಯಾರಿಗಾದರೂ ನಿಮಗೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ, ಎಕ್ಸ್ಪೀರಿಯನ್ಸ್ ಬೇಕಂತ ಇಲ್ಲ, ಒಂದು ವೇಳೆ ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ನಮಗೆ ವಿಡಿಯೋ ಕಂಪಲ್ಸರಿ ಬೇಕಾಗಿರುತ್ತೆ. ಸೊ ನಿಮಗೆ ವಿಡಿಯೋ ಮಾಡಿ ನಮಗೆ ಕೊಟ್ಟು CV ಎಲ್ಲ ಕೊಟ್ಟರೆ ನಾವು ನಿಮಗೆ ನೆಕ್ಸ್ಟ್ ಪ್ರಾಸೆಸ್ ನಿಮಗೆ ಮಾಡಿಕೊಡ್ತೀವಿ. ಎಲ್ಲ ಪೇಮೆಂಟ್ ಆಫ್ಟರ್ ವೀಸಾ ಆಗಿರುತ್ತೆ. ಆಮೇಲೆ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಪಿಜ್ಜಾ ಮೇಕರ್ಸ್. ಸೊ ಇದರಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು, CV, ಪಾಸ್ಪೋರ್ಟು ಮತ್ತು ನಿಮಗೆ ಒಂದು ವರ್ಕಿಂಗ್ ವಿಡಿಯೋ ಕಳಿಸಿದರೆ ಇದರಲ್ಲಿ ನಮಗೆ ಅಪ್ಲೈ ಮಾಡ್ಬೋದು. ಸ್ಯಾಲ್ರಿ ಬಂದುಬಿಟ್ಟು ಇದರಲ್ಲಿ €700 ಆಗಿರುತ್ತೆ. ಅಕೊಮಡೇಷನ್ ಕಂಪನಿ ಕೊಡ್ತಾರೆ. ಸೊ ನೆಕ್ಸ್ಟ್ ಜಾಬ್ ವೇಕೆನ್ಸೀಸ್ ಯಾವುದಂತ ಹೇಳಿದರೆ ಸೇಮ್ ಕಂಟ್ರಿ ಮಾಂಟೆನೆಗ್ರೋ. ಇದರಲ್ಲಿ ಲಾಕ್ ಸ್ಮಿತ್ಸ್ ಹಾಗೂ ಅಲ್ಯೂಮಿನಿಯಂ ಫಿಟ್ಟರ್ಸ್ ಬೇಕಾಗಿದ್ದಾರೆ ಹಾಗೂ ಹೆವಿ ಮಿಷಿನ್ ಆಪರೇಟರ್ಸ್ ಕೂಡ ಬೇಕಾಗಿದ್ದಾರೆ. ಸ್ಯಾಲ್ರಿ ಬಂದುಬಿಟ್ಟು ನಿಮಗೆ 800, 900,
€1,000 ಕೂಡ ಹೋಗುತ್ತೆ. ಡಿಪೆಂಡ್ಸ್ ಅಪಾನ್ ಯುವರ್ ಎಕ್ಸ್ಪೀರಿಯನ್ಸ್. ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದರೆ ಒಳ್ಳೆ ಸ್ಯಾಲ್ರಿ ಕೊಡ್ತಾರೆ ಒಳ್ಳೆ ಎಂಪ್ಲಾಯರ್ ಕೂಡ ಹೌದು. ಸೊ ಇದು ಕೂಡ ಸೇಮ್ ಪ್ರಾಸೆಸ್. ನೀವು ನಿಮ್ಮ ಡಾಕ್ಯುಮೆಂಟ್ಸನ್ನು ಕಳಿಸ್ತೀರಾ, ನೆಕ್ಸ್ಟ್ ನಾವು ಪ್ರಾಸೆಸ್ ಮಾಡ್ತೀವಿ. ಹಾಗೆ ನಿಮಗೆ ಬಯೋಮೆಟ್ರಿಕ್ ಮಾಡಲಿಕ್ಕಿರುತ್ತೆ, ಪಾಸ್ಪೋರ್ಟ್ ಸಬ್ಮಿಟ್ ಮಾಡಲಿಕ್ಕಿರುತ್ತೆ. ಆದಮೇಲೆ ನಿಮಗೆ ವಿದಿನ್ 21 ವರ್ಕಿಂಗ್ ಡೇಸಲ್ಲಿ ಇದರಲ್ಲಿ ಕೂಡ ವೀಸಾ ಬರುತ್ತೆ. ಸಿಂಪಲ್ ಪ್ರಾಸೆಸ್ ಇದು. ಆಮೇಲೆ ಎಲ್ಲ ಪೇಮೆಂಟ್ ಆಫ್ಟರ್ ವೀಸಾ ಆಗಿರುತ್ತೆ. ಒಮ್ಮೆ ವೀಸಾ ಬಂದ ನಂತರ ಪೇಮೆಂಟ್ ಕೊಡಲಿಕ್ಕಿರುತ್ತೆ. ಇಷ್ಟೇ ಇದು. ನೆಕ್ಸ್ಟ್ ಕಂಟ್ರಿ ಯಾವುದಂತ ಹೇಳಿದರೆ ಲ್ಯಾಟ್ವಿಯಾ. ಈ ಕಂಟ್ರಿ ಶೆಂಗನ್ ಝೋನಲ್ಲೇ ಇರೋದು. ಬಾಲ್ಟಿಕ್ ಸಿ ಹತ್ರ ಇದೆ ಈ ಕಂಟ್ರಿ. ಒಳ್ಳೆ ಕಂಟ್ರಿ. ಹಾಗೂ ಇದರಲ್ಲಿ ನಮಗೆ ಜಾಬ್ ವೇಕೆನ್ಸೀಸ್ ಯಾವುದಂತ ಹೇಳಿದರೆ ಸ್ಟೀಲ್ ಫಿಕ್ಸರ್ಸ್ ಬೇಕಾಗಿದ್ದಾರೆ. 10 ಮಂದಿ ಬೇಕಾಗಿದ್ದಾರೆ. ನಮ್ಮ ಊರಲ್ಲಿ ಬಾರ್ ಬೆಂಡರ್ಸ್ ಅಂತ ಹೇಳ್ತೀವಿ. ನಾವು ಮನೆಯೆಲ್ಲ ಕಟ್ಟುವಾಗ ಯಾವುದು ಕಬ್ಬಿಣವನ್ನೆಲ್ಲ ಕಟ್ ಮಾಡಿ ಜೋಡಿಸ್ತಾರಲ್ಲ ಮೇಲೆ, ಅಂಥ ಕೆಲಸ. ಇದರಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಅಪ್ಲೈ ಮಾಡ್ಬೋದು. ಒಳ್ಳೆ ಒಂದು ರೇಟಿಗೆ ಆಫ್ಟರ್ ವೀಸಾ ಮಾಡಿಕೊಡ್ತೀವಿ. ಒಳ್ಳೆ ಶೆಂಗನ್ ಝೋನಿಗೆ ಎಂಟ್ರಿ ಆಗಲಿಕ್ಕೆ ಒಳ್ಳೆ ಒಂದು ಆಪ್ಷನ್. ನಿಮಗೆ ಸ್ವಲ್ಪ ಕೆಲಸ ಗೊತ್ತಿದ್ರೆ ಇದರಲ್ಲೇ ಅಪ್ಲೈ ಮಾಡ್ಬೋದು. ಎಂಪ್ಲಾಯರ್ ಇಂಟರ್ವ್ಯೂ ತಗೊಳ್ತಾರೆ, ನೆಕ್ಸ್ಟ್ ಡಾಕ್ಯುಮೆಂಟನ್ನು ಡೈರೆಕ್ಟ್ ನಮಗೆ ಕಳಿಸ್ತಾರೆ. ನಾವು VFSಗೆ ಹೋಗಿಬಿಟ್ಟು ಸಬ್ಮಿಟ್ ಮಾಡಿ ಪ್ರಾಸೆಸ್ ಮಾಡಿದರೆ ಆಯಿತು. 3 to 4 ಮಂತ್ಸ್ ಇದರ ಪ್ರಾಸೆಸ್ ಟೋಟಲ್. ಸೊ ಇದರಲ್ಲಿ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಕಂಟ್ರಿ ಯಾವುದಂತ ಹೇಳಿದರೆ ಅದೇ ಸರ್ಬಿಯಾ. ಇದು ಯುರೋಪ್ ಝೋನಲ್ಲಿದೆ, ಶೆಂಗನ್ ಝೋನ್ ಅಲ್ಲ. ಸೊ ಇದರಲ್ಲಿ ನಮಗೆ ಜಾಬ್ ವೇಕೆನ್ಸೀಸ್ ಯಾವುದಂತ ಹೇಳಿದರೆ ಎಲೆಕ್ಟ್ರಿಷಿಯನ್ ಬೇಕಾಗಿದ್ದಾರೆ. ಒಂದು 20 ಮಂದಿ ಎಲೆಕ್ಟ್ರಿಷಿಯನ್ಸ್ ಬೇಕಾಗಿದ್ದಾರೆ ನಮಗೆ. ಸೊ ನಮಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದರೆ ಹಾಗೂ ಕೆಲಸ ಮಾಡುವಂಥ ಶಕ್ತಿ ಇದ್ದರೆ ನಿಮಗೆ ಅಪ್ಲೈ ಮಾಡ್ಬೋದು. ಸ್ಯಾಲ್ರಿ ಸ್ಟಾರ್ಟಿಂಗಲ್ಲಿ 70,000 ಕೊಡ್ತಾರೆ, ಅಕೊಮಡೇಷನ್ ಕೂಡ ಕೊಡ್ತಾರೆ. ನೆಕ್ಸ್ಟ್ ನಿಮ್ಮದು ಪರ್ಫಾರ್ಮೆನ್ಸ್ ನೋಡಿಕೊಂಡು ಕಂಪನಿ ಸ್ಯಾಲ್ರಿ ನಿಮಗೆ ಜಾಸ್ತಿ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ವುಡ್ ಸ್ಪ್ರೇ ಪೇಂಟ್ರ್. ಇದು ಏನಂತ ಹೇಳಿದರೆ ನಾವು ಮಾಡರ್ನ್ ಕಿಚನ್ ಮಾಡ್ತೀರಲ್ಲ, ಸೊ ಇದಕ್ಕೆ ವುಡ್ಡಿಗೆ ಅದು ಪೇಂಟ್ ಮಾಡಲಿಕ್ಕೆ ಅಂಥದ್ರಲ್ಲಿ ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಹೋಗ್ಬಿಟ್ಟು ಅಪ್ಲೈ ಮಾಡ್ಬೋದು. ಸೊ ಇದು ಕೂಡ ನಿಮಗೆ ಸ್ಕಿಲ್ಡ್ ವರ್ಕ್ ಅಂತ ಹೇಳ್ಬೋದು ಇದರಲ್ಲಿ. ಆಮೇಲೆ ನಮಗೆ ಬೇಕಾಗಿದ್ದಾರೆ ಲ್ಯಾಂಡ್ ಸರ್ವೈವರ್, ಅಂದರೆ ಲ್ಯಾಂಡ್ ಸರ್ವೆ ಮಾಡ್ತಾರಲ್ಲ ಅಂಥವ್ರು ಬೇಕಾಗಿದ್ದಾರೆ. 2 ಬೇಕಾಗಿದ್ದಾರೆ. ಇದರಲ್ಲಿ ನಿಮಗೆ ಎಜುಕೇಷನ್ ಹಾಗೂ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಅಪ್ಲೈ ಮಾಡ್ಬೋದು. ಹಾಗೂ ಮಿಷಿನ್ ವುಡ್ ಕಟ್ಟರ್ ಬೇಕಾಗಿದ್ದಾರೆ. ನಿಮಗೆ ಕಿಚನ್ ಅಪ್ಲೈ ಅಂದರೆ ಮಾಡರ್ನ್ ಕಿಚನ್ಗೆ ಚಿಕ್ಕ ಚಿಕ್ಕ ಏನು ಕಾರ್ಪೆಂಟ್ರಿ ಕೆಲಸ, ಅಂದರೆ ಮಿಷಿನ್ ಮುಖಾಂತರ ಕಾರ್ಪೆಂಟ್ರಿ ಕೆಲಸ ಮಾಡುವವರು ಬೇಕಾಗಿದ್ದಾರೆ ನಮಗೆ ಇದಕ್ಕೆ. ಸೊ ನಿಮಗೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ಇದರಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಸ್ಯಾಲ್ರಿ ರೇಂಜ್ ಬಂದುಬಿಟ್ಟು ಸ್ಟಾರ್ಟಿಂಗಲ್ಲಿ 70,000 ಕೊಡ್ತಾರೆ. ಕೇವಲ 2 ತಿಂಗಳ ಪ್ರಾಸೆಸ್ ಇರುತ್ತೆ. ವಿದಿನ್ 2 or 3 ಡೇಸಲ್ಲಿ ವರ್ಕ್ ಪರ್ಮಿಟ್ ಕೂಡ ಬರುತ್ತೆ ನಿಮಗೆ. ಡಾಕ್ಯುಮೆಂಟ್ಸ್ ಏನಂತ ಹೇಳಿದರೆ ನಮ್ಮ ಹತ್ರ ನಮಗೆ ಪಾಸ್ಪೋರ್ಟ್ ಹಾಗೂ CV ಕೊಟ್ಟರೆ ನಿಮಗೆ ಎಕ್ಸ್ಪೀರಿಯನ್ಸ್ ನಾವೇ ಒಂದು ಚಿಕ್ಕ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತೀವಿ. ಸೊ ಅದರಲ್ಲೆಲ್ಲ ಓಕೆ ಅಂತ ಆದರೆ ನಿಮಗೆ ಕಾನ್ಫಿಡೆಂಟ್ ಇದ್ದರೆ ನಿಮಗೆ ಅಪ್ಲೈ ಮಾಡ್ಬೋದು. ಇದರಲ್ಲಿ ಮಾತ್ರ ಚಿಕ್ಕ ಒಂದು ಅಡ್ವಾನ್ಸ್ ಇರುತ್ತೆ. ಯಾಕಂತ ಹೇಳಿದರೆ ನಾವು ಅಲ್ಲಿ ಕೊಡಲಿಕ್ಕೆ ಇರ್ತದೆ ಪ್ರಾಸೆಸ್ ಮಾಡಲಿಕ್ಕೆ. ವೀಸಾ ಪ್ರಾಸೆಸ್ ಮಾಡಲಿಕ್ಕೆ ನಮಗೆ ಅಪ್ರಾಕ್ಸ್ 10 to 12,000 rupees ಖರ್ಚಿರುತ್ತೆ. ಸೊ ನಾವೊಂದು ಚಿಕ್ಕ ಟೋಕನ್ ಅಡ್ವಾನ್ಸ್ ಇದರಲ್ಲಿ ನಾವು ತಗೊಳ್ತೀವಿ. ಸೊ ಇಷ್ಟೆಲ್ಲ ಇವತ್ತಿನ ಜಾಬ್ ವೇಕೆನ್ಸೀಸ್ಗಳು. ಹಾಗೂ ನಿಮಗೆ ಯುರೋಪಾಸ್ CV ಯಾರಿಗಾದರೂ ಮಾಡಲಿಕ್ಕಿದ್ರೆ ನಮ್ಮ ಆಫೀಸನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಇಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ಕೂಡ ನಿಮಗೆ ವಿಸಿಟ್ ಮಾಡಿ CVಯನ್ನು ರೆಡಿ ಮಾಡ್ಕೋಬಹುದು. ಇಲ್ಲಾಂದರೆ ನಿಮಗೆ ಕೂಡ ಮಾಡ್ಬೋದು ಆನ್ಲೈನಲ್ಲೇ. ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದರೆ ಯುರೋಪಾಸ್ CV ಎಲ್ಲ ಯುರೋಪ್ ಕಂಟ್ರಿಗಳಿಗೆ ಅಪ್ಲೈ ಮಾಡಲಿಕ್ಕೆ ಕಡ್ಡಾಯವಾದ CV. ನಿಮಗೆ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದರೆ ನಮ್ಮ ಆಫೀಸಿಗೆ ಹೋದರೆ ಒಂದು ಚಿಕ್ಕ ಚಾರ್ಜ್ ತಗೊಳ್ತಾರೆ, ಆದರೆ ಅವರು CVಯನ್ನು ರೆಡಿ ಮಾಡಿ ಕೊಡ್ತಾರೆ. ಓಕೆ. ಆಮೇಲೆ ನೆಕ್ಸ್ಟ್ ಏನಂತ ಹೇಳಿದರೆ ಸ್ಟಡಿ ಅಬ್ರಾಡ್, ಅಂದರೆ ಇವಾಗ ಚಿಕ್ಕ ಒಂದು ಅಮೌಂಟಲ್ಲಿ ನಮಗೆ ಯುರೋಪಲ್ಲಿ ಹೋಗ್ಬಿಟ್ಟು ಸ್ಟಡೀಸ್ ಕೂಡ ಮಾಡ್ಬೋದು. ಅಂದರೆ ಸ್ಲೋವಾಕಿಯಾ ಇವಾಗ ಓಪನ್ ಆಗ್ತಾ ಇದೆ. ಕೇವಲ 2.5 or 3 lakhs ಪರ್ ಇಯರ್ಗೆ ನಿಮಗೆ ಫೀಸ್ ಬರುತ್ತೆ ಸ್ಟಡೀಸ್, ಮಾಸ್ಟರ್ಸ್ ಹಾಗೂ ಡಿಗ್ರಿ ಮಾಡಲಿಕ್ಕೆ. ಹಾಗೂ ಕೆಲವೊಂದು ಕಡೆಯಲ್ಲಿ 2.5 lakhs ಸ್ಟಾರ್ಟ್ ಆಗುತ್ತೆ ಪರ್ ಇಯರ್. ಸೊ ನಿಮಗೆ ಟೋಟಲ್ ಒಂದು 5 ಲಕ್ಷ ಇದ್ದರೆ ಯುರೋಪಲ್ಲಿ ಹೋಗ್ಬಿಟ್ಟು ಒಂದು ಮಾಸ್ಟರ್ಸನ್ನು ಮಾಡ್ಬೋದು. ಹಾಗೂ UKಗೆ ಯಾರಿಗಾದರೂ ಸ್ಟಡಿ ವೀಸಾದಲ್ಲಿ ಬರಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಅದರಲ್ಲೂ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಒಳ್ಳೆ ಅಪರ್ಚುನಿಟಿ ಇನ್ನೂ ಕೂಡ ಇದೆ. ನಿಮಗೆ ಸ್ಕಿಲ್ಸ್ ಹಾಗೂ ನಿಮಗೆ ಟ್ಯಾಲೆಂಟ್ ಇದ್ದರೆ ಹಾಗೂ ನೀವು ಎಫರ್ಟ್ ಹಾಕ್ತೀವಿ ಅಂತ ಇದ್ದರೆ ಇನ್ನೂ ಕೂಡ UKಯಲ್ಲಿ ನಿಮಗೆ ಬಂದುಬಿಟ್ಟು ಸ್ಟಡೀಸನ್ನು ಮಾಡ್ಬೋದು. ಸೊ ತುಂಬ ಖುಷಿಯ ವಿಚಾರ ಏನಂತ ಹೇಳಿದರೆ ತುಂಬ ಮಂದಿ ಇವಾಗ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದಾರೆ. ನಾವು ಊರಿಗೆ ಬಂದಿದ್ದೀವಿ ಲಾಸ್ಟ್ ಟೈಮು. ತುಂಬ ಮಂದಿ ಹೇಳಿದರು ನಾವು ನಿಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರ್ತೀವಿ ಅಂತ ಹೇಳಿ. ಹಾಗೂ ಇನ್ಸ್ಟಾಗ್ರಾಮಲ್ಲಿ ಕೂಡ ತುಂಬ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಿಮಗೆಲ್ಲರಿಗೂ ಥ್ಯಾಂಕ್ ಯು. ನಮ್ಮ ಯೂಟ್ಯೂಬ್ ಚಾನಲನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾವು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀವಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಅದನ್ನು ನಾವು ಕೊಡ್ತಾ ಹೋಗ್ತೀವಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.